ಕೃಷಿ ಆಧಾರಿತ ನಮ್ಮ ಸಮಾಜದಲ್ಲಿ ಪಶುಪಾಲನೆಯು ಪ್ರಮುಖ ಪಾತ್ರವನ್ನು ನಿಭಾಯಿಸುತ್ತದೆ. ಪಶುಗಳಿಗೆ ಉತ್ತಮ ಆರೋಗ್ಯ ಸೇವೆ ನೀಡುವ ಮೂಲಕ ಹಾಲು ಉತ್ಪಾದನೆಯನ್ನು ಗರಿಷ್ಠಗೊಳಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಿರಂತರ. ಹಾಲು ಉತ್ಪಾದನೆಯನ್ನು ಹೆಚ್ಚಿಸಲು ನಮ್ಮ ಸಂಶೋಧನೆ ಮತ್ತು ಪರಿಶೋಧನೆ ಫಲಿತಾಂಶವಾಗಿ ಹಲವು ಅನ್ವೇಷಣೆಗಳು ಮೂಡಿಬಂದಿವೆ. ಈ ಸಂಶೋಧನೆ ಮತ್ತು ಪರಿಶೋಧನೆಯ ಆಧಾರದ ಮೇಲೆ ಇಂಟಾಸ್ ಶ್ರೇಷ್ಠ ಗುಣಮಟ್ಟದ ಔಷಧಿಗಳನ್ನು ಉತ್ಪಾದಿಸಿದೆ. ಇಂಟಾಸ್ ಔಷಧಗಳು ವಿಶ್ವದ ಅನೇಕ ಗುಣಮಟ್ಟ ಸೂಚ್ಯಂಕಗಳಲ್ಲಿ ಉತ್ತೀರ್ಣವಾಗಿವೆ ಮತ್ತು ಈಗ ಹೈನುಗಾರರಿಗೆ ಮಹತ್ವದ ಮಾಹಿತಿಗಳನ್ನು ನೀಡುವ ಸಲುವಾಗಿ ಇಂಟಾಸ್ ಭಾರತದಾದ್ಯಂತ ಅಭಿಯಾನವನ್ನು ಆರಂಭಿಸಿದೆ. ಪಶುಪಾಲನೆಯಿಂದ ಗರಿಷ್ಠ ಲಾಭ ಪಡೆಯಲು ಪಶುಗಳ ಆರೋಗ್ಯ ಕಾಳಜಿ ವಹಿಸುವುದು ಅತ್ಯಗತ್ಯ. ಕಾಳಜಿಯ ಕೊರತೆಯಿಂದಾಗಿ ಪಶುಗಳು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತವೆ. ಉದಾಹರಣೆಗೆ ನಿಶ್ಶಕ್ತಿ, ಬಂಜೆತನ, ಕಡಿಮೆ ಹಾಲು ಉತ್ಪಾದನೆ. ನಿಶ್ಶಕ್ತಿ. ಪಶುಗಳ ನಿಶ್ಶಕ್ತಿಗೆ ಮುಖ್ಯ ಕಾರಣ ಅವುಗಳ ಹೊಟ್ಟೆಯಲ್ಲಿನ ಹುಳುಗಳು. ಮುಖ್ಯವಾಗಿ 3 ವಿಧದ ಹುಳುಗಳಿರುತ್ತವೆ. ಎ ಜಂತು ಹುಳು, ಬಿ ಕೊಕ್ಕೆ ಹುಳು ಮತ್ತು ಸಿ ಲಾಡಿ ಹುಳು. ಈ ಹುಳುಗಳು ಆಹಾರದ ಮುಖಾಂತರ ಪಶುಗಳ ದೇಹವನ್ನು ಪ್ರವೇಶಿಸಿ ದೇಹದಲ್ಲಿ ಹರಡುತ್ತವೆ. ಅವು ಪಶುಗಳ ದೇಹದಲ್ಲಿ ಮೊಟ್ಟೆಗಳನ್ನು ಇಡುತ್ತವೆ ಮತ್ತು ಪಶುಗಳ ಸಗಣಿ ಮೂಲಕ ಹೊರಬರುತ್ತವೆ. ಈ ಮೊಟ್ಟೆಗಳು ಆಹಾರದ ಮುಖಾಂತರ ಪುನಃ ಪಶುಗಳ ದೇಹವನ್ನು ಪ್ರವೇಶಿಸುತ್ತವೆ. ಹೀಗೆ ಈ ಚಕ್ರ ಮುಂದುವರಿಯುತ್ತದೆ. ಈ ಉದರ ಹುಳುಗಳು ಆಹಾರದ 30-40% ಭಾಗವನ್ನು ನಾಶಪಡಿಸುತ್ತವೆ ಮತ್ತು ಪಶುವಿನ ರಕ್ತವನ್ನು ಹೀರುತ್ತವೆ. ಇದರ ಪರಿಣಾಮವಾಗಿ ಪಶುಗಳು ದುರ್ಬಲವಾಗುತ್ತವೆ ಮತ್ತು ಅವುಗಳ ಹಾಲು ಉತ್ಪಾದನೆಯೂ ಕುಸಿಯುತ್ತದೆ. ಪಶುಗಳ ಉದರ ಹುಳುಗಳ ಮುಖ್ಯ ಲಕ್ಷಣವೆಂದರೆ ನಿಶ್ಶಕ್ತಿ, ಒರಟು ಚರ್ಮ, ಕಣ್ಣಿನಲ್ಲಿ ನೀರೂರುವುದು ಮತ್ತು ಸಗಣಿಯಲ್ಲಿ ದುರ್ಗಂಧ. ಪಶುಗಳ ಉದರದಿಂದ ಹುಳುಗಳನ್ನು ಹೊರಹಾಕಲು ಇಂಟಾಸ್ ಅಭಿವೃದ್ಧಿಪಡಿಸಿದ ಫೆಂಟಾಸ್ ಹುಳುನಾಶಕ ಉತ್ತಮವಾಗಿದೆ. ಈ ಎಲ್ಲ ಬಗೆಯ ಉದರ ಹುಳುಗಳಿಗೆ ಫೆಂಟಾಸ್ ಹೆಚ್ಚು ಪರಿಣಾಮಕಾರಿ. ಗರ್ಭಧರಿಸಿದ ಪಶುಗಳಿಗೂ ಫೆಂಟಾಸ್ ಸುರಕ್ಷಿತ. ಇದು 1.5 ಗ್ರಾಂ ಮತ್ತು 3 ಗ್ರಾಂ ಪ್ಯಾಕ್ಗಳಲ್ಲಿ ಲಭ್ಯ. ಹೀಗಾಗಿ ನಿಮ್ಮ ಪಶುಗಳಿಗೆ ಪ್ರತಿ 3 ತಿಂಗಳಿಗೊಮ್ಮೆ ಫೆಂಟಾಸ್ ನೀಡಿ ಮತ್ತು ಪಶುಗಳನ್ನು ಸುರಕ್ಷಿಸಿ. ಇನ್ನು ಪಶುಗಳ ಇತರ ಸಮಸ್ಯೆಗಳ ಬಗ್ಗೆ ಚರ್ಚಿಸೋಣ. 2. ಬಂಜೆತನ. ಪಶುಗಳ ಬಂಜೆತನಕ್ಕೆ ಪ್ರಮುಖ ಕಾರಣ ವಿಟಮಿನ್ಗಳು ಹಾಗೂ ಖನಿಜಾಂಶಗಳ ಕೊರತೆ. ವಿಟಮಿನ್ಗಳು ಹಾಗೂ ಖನಿಜಾಂಶಗಳು ಮುಖ್ಯ ಮೂಲ ಆಹಾರ. ಆದರೆ ಮಣ್ಣಿನ ಫಲವತ್ತತೆ ಕ್ಷೀಣಿಸಿರುವುದರಿಂದಾಗಿ ಆಹಾರದಲ್ಲಿ ಖನಿಜಾಂಶಗಳ ಕೊರತೆಯಾಗುತ್ತಿದೆ. ಇದರ ಪರಿಣಾಮ ಎ ಹೆಣ್ಣು ಕರುಗಳು ಸಶಕ್ತವಾಗಿ ಬೆಳೆಯದಿರುವುದು, ಬಿ ಪಶುಗಳು ಸರಿಯಾದ ಸಮಯಕ್ಕೆ ಬೆದೆಗೆ ಬರುವುದಿಲ್ಲ, ಸಿ ನಿರಂತರವಾಗಿ ಗರ್ಭಧರಿಸಿದ ನಂತರವೂ ಪಶುಗಳಲ್ಲಿ ಗರ್ಭಪಾತ. ಈ ಸಮಸ್ಯೆಗಳನ್ನು ತಡೆಗಟ್ಟಲು ಉತ್ತಮ ಮತ್ತು ಬಲಶಾಲಿ ಖನಿಜಾಂಶಗಳ ಮಿಶ್ರಣವಾದ ಮಿನ್ಫಾ ಗೋಲ್ಡ್ ಅಗತ್ಯ. ಇಂಟಾಸ್ ಮಿನ್ಫಾ ಗೋಲ್ಡ್ ಅತ್ಯಂತ ಆಧುನಿಕ ಚಿಲೇಷನ್ ತಾಂತ್ರಿಕತೆಯಿಂದ ಸಿದ್ಧವಾದ ಮಿಶ್ರಣ. ಮಿನ್ಫಾ ಗೋಲ್ಡ್ ಪೌಡರ್ ತುಂಬ ತೆಳುವಾಗಿದ್ದು ಪಶುಗಳ ಕರುಳಿನಲ್ಲಿ ಸುಲಭವಾಗಿ ಹೀರಲ್ಪಡುತ್ತದೆ. ಮಿನ್ಫಾ ಗೋಲ್ಡ್ ಎಲ್ಲ ಬಗೆಯ ವಿಟಮಿನ್ಗಳು ಮತ್ತು ಖನಿಜಾಂಶಗಳ ಅಗತ್ಯವನ್ನು ಪೂರೈಸುತ್ತದೆ. ಮಿನ್ಫಾ ಗೋಲ್ಡ್ ಕ್ರೋಮಿಯಂನಿಂದ ಭರಿತವಾಗಿರುವುದರಿಂದ ಪಶುಗಳು ಸರಿಯಾದ ಸಮಯಕ್ಕೆ ಬರಲು ನೆರವಾಗುತ್ತದೆ. ಮಿನ್ಫಾ ಗೋಲ್ಡ್
1.2 kg, 6 kg ಮತ್ತು 30 kg ಪ್ಯಾಕ್ಗಳಲ್ಲಿ ಲಭ್ಯ. ಪಶುಗಳಿಗೆ ನಿತ್ಯ 30 ರಿಂದ 50 ಗ್ರಾಂ ಮಿನ್ಫಾ ಗೋಲ್ಡ್ ನೀಡಿದರೆ ಅವುಗಳ ಸಂತಾನೋತ್ಪತ್ತಿ ಶಕ್ತಿ ಹೆಚ್ಚುತ್ತದೆ. ಕಡಿಮೆ ಹಾಲು ಉತ್ಪಾದನೆ. ಹಾಲಿನಲ್ಲಿ ಕ್ಯಾಲ್ಸಿಯಂ ಹೇರಳವಾಗಿರುತ್ತದೆ. ಪ್ರತಿ 100 ml ಹಾಲಿನಲ್ಲಿ 123 mg ಕ್ಯಾಲ್ಸಿಯಂ ಪಶುಗಳ ದೇಹದಿಂದ ಹಾಲಿನ ಮೂಲಕ ಕ್ಯಾಲ್ಸಿಯಂ ಬರುತ್ತದೆ. ಪಶು ಹೆಚ್ಚು ಹಾಲು ಕೊಟ್ಟಷ್ಟು ಹೆಚ್ಚು ಕ್ಯಾಲ್ಸಿಯಂ ಅದರ ದೇಹದಿಂದ ಹೊರಬರುತ್ತದೆ. ಪಶುಗಳ ದೇಹಕ್ಕೆ ನಾವು ಕ್ಯಾಲ್ಸಿಯಂ ಮರುಭರ್ತಿ ಮಾಡದಿದ್ದರೆ ಅವು ಕ್ಯಾಲ್ಸಿಯಂ ಕೊರತೆಯಿಂದ ಬಾಧಿತವಾಗುತ್ತದೆ. ಇದರ ಪರಿಣಾಮವಾಗಿ ಪಶುವಿನ ಹಾಲು ಉತ್ಪಾದನೆ ತಗ್ಗುತ್ತದೆ. ಪಶುಗಳಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಿಸಲು ಇಂಟಾಸ್ನ ಕ್ಯಾಲ್ಶಕ್ತಿ ಬಹಳ ಪ್ರಯೋಜನಕಾರಿ. ಕ್ಯಾಲ್ಶಕ್ತಿ ಒಂದು ಉತ್ತಮ ದ್ರವರೂಪದ ಕ್ಯಾಲ್ಸಿಯಂ ಆಹಾರ. ಕ್ಯಾಲ್ಶಕ್ತಿ ಹಾಲುವರ್ಧಕ ಮೂಲಿಕೆಗಳಾದ ಶತಾವರಿ ಮತ್ತು ಜೀವಂತಿಯನ್ನು ಹೊಂದಿದ್ದು ಇವು ಕೆಚ್ಚಲಿನಲ್ಲಿ ಹಾಲಿನ ಉತ್ಪತ್ತಿಯನ್ನು ಹೆಚ್ಚಿಸುತ್ತವೆ. ಕ್ಯಾಲ್ಶಕ್ತಿ ಸಾಕಷ್ಟು ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅನ್ನು ಒದಗಿಸುತ್ತದೆ. ಕ್ಯಾಲ್ಶಕ್ತಿ ಹಿಪ್ಪಲಿಯನ್ನು ಒಳಗೊಂಡಿದ್ದು ಇದು ಕರುಳಿನಲ್ಲಿ ಗರಿಷ್ಠ ಕ್ಯಾಲ್ಸಿಯಂ ಹೀರಿಕೊಳ್ಳುತ್ತದೆ. ಕ್ಯಾಲ್ಶಕ್ತಿ ಮಾವಿನ ರುಚಿಕರ ಸ್ವಾದ ಹೊಂದಿದ್ದು ಪಶುಗಳು ಇದನ್ನು ಇಷ್ಟಪಟ್ಟು ತಿನ್ನುತ್ತವೆ. ಕ್ಯಾಲ್ಶಕ್ತಿ 500 ml 1 ಲೀಟರ್, 2.5 ಲೀಟರ್, 5 ಲೀಟರ್, 7.5 ಲೀಟರ್ ಮತ್ತು 10 ಲೀಟರ್ಗಳ ಆಕರ್ಷಕ ಪ್ಯಾಕ್ಗಳಲ್ಲಿ ಲಭ್ಯ. ನಿಮ್ಮ ಪಶುಗಳಿಗೆ ದಿನಾಲು 100 ml ಕ್ಯಾಲ್ಶಕ್ತಿ ನೀಡಿ. ಪಶುಗಳಲ್ಲಿ ಹಾಲಿನ ಉತ್ಪತ್ತಿ ಹೆಚ್ಚಿಸಲು ಕ್ಯಾಲ್ಶಕ್ತಿ ಒಂದು ಸಮಗ್ರ ಉತ್ಪನ್ನ. ಉತ್ತಮ ಪಶುಪಾಲನೆಗಾಗಿ ಈ ಕೆಳಗಿನ 3 ಸರಳ ಪರಿಹಾರೋಪಾಯಗಳನ್ನು ನೆನಪಿಟ್ಟುಕೊಳ್ಳಿ. 1. ಪಶುಗಳಿಗೆ ಪ್ರತಿ 3 ತಿಂಗಳಿಗೊಮ್ಮೆ ಫೆಂಟಾಸ್ ಹುಳು ಔಷಧ ನೀಡಿ. 2. ಪಶುಗಳ ಸಂತಾನೋತ್ಪತ್ತಿ ಶಕ್ತಿ ಹೆಚ್ಚಿಸಲು ಆಧುನಿಕ ತಾಂತ್ರಿಕತೆಯಿಂದ ಸಿದ್ಧಪಡಿಸಿದ ಮಿನ್ಫಾ ಗೋಲ್ಡನ್ನು ದಿನಾಲೂ ನೀಡಿ. 3. ಹಾಲಿನ ಉತ್ಪತ್ತಿ ಹೆಚ್ಚಿಸಲು ದಿನ ಕ್ಯಾಲ್ಶಕ್ತಿ ಕೊಡಿ. ಪಶುಪಾಲನೆಯಿಂದ ಗರಿಷ್ಠ ಲಾಭ ಪಡೆಯಲು ಮತ್ತು ಪಶುಗಳ ಉತ್ತಮ ಆರೋಗ್ಯಕ್ಕೆ ಇಂಟಾಸ್ ಉತ್ಪಾದನೆಗಳಾದ ಫೆಂಟಾಸ್, ಮಿನ್ಫಾ ಗೋಲ್ಡ್ ಮತ್ತು ಕ್ಯಾಲ್ಶಕ್ತಿ ಬಳಸಿ.